ಏನು ನಮ್ಮ ನಾಡಿನ ಹಿರಿಯ ಚಿತ್ರಕಲಾವಿದರು ಮತ್ತು ವಿಜ್ಞಾನ ಶಿಕ್ಷಕರು ಮತ್ತು ತಮ್ಮ ಪೆನ್ನಿನ ಮೂಲಕವೇ ಅನೇಕ ಚಿತ್ರಗಳನ್ನು ರಚನೆ ಮಾಡಿ ಬುಕ್ ಆಫ್ ರೆಕಾರ್ಡ್ ಅದಕ್ಕೂ ಕೂಡ ಬಾಧ್ಯರಾದಂಥವರು ನಮ್ಮ ಯೋಗಿ ಮೋಹನ್ ಕುಮಾರ್ ಆರಾಧ್ಯರು. ನಿರಂತರವಾಗಿ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಅವರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಚಿತ್ರಗಳನ್ನು ಮಾಡಿದ್ದಾರೆ. ಕನ್ನಡ ಏಕೀಕರಣದಲ್ಲಿ ಕೆಲಸ ಮಾಡಿ ದುಡಿದಂಥವ್ರನ್ನ ಕುರಿತ ರಚನೆ ಮಾಡಿದ್ದಾರೆ. ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿ ಹವ್ಯಾಸಿ ಕಲಾವಿದರಾಗಿ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಪ್ರಶಸ್ತಿಗಳಿಗೂ ಕೂಡ ಬಾಧ್ಯರಾಗಿದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ಅವರು ಜೊತೆಯಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟ ಮತ್ತೆ ಹಿಂದುಳಿದ ವರ್ಗಗಳ ವೇದಿಕೆ ನಿರಂತರವಾಗಿ ಇಂತಹ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಬಂದಿದ್ದೇವೆ. ಅಂಥದ್ದೇ ಒಂದು ಕಾಲಘಟ್ಟದಲ್ಲಿ ನಾವು ಈಗಾಗಲೇ ಕಳೆದ 4 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಮೊದಲನೇ ವರ್ಷ ನಾವು ಮಾಡಿದಂಥ ಸಂದರ್ಭದಲ್ಲಿ ಏನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಆ ಹಿರಿಯರನ್ನ ಕುರಿತು ನಾವು ಏನು ನಮ್ಮ ಸುರಕ್ಷತೆಗಾಗಿ ಗಡಿ ಭಾಗದಲ್ಲಿ ಹೋರಾಟವನ್ನು ಮಾಡಿದಂಥ ಆ ಯೋಧರನ್ನು ಗೌರವಿಸುವಂತ ಕೆಲಸವನ್ನು ಮಾಡಿದ್ವಿ. ಕಳೆದ ಬಾರಿ ಅನ್ನದಾತರಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ರೈತರನ್ನ ಗೌರವಿಸುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಬಾರಿ ಪೌರ ಕಾರ್ಮಿಕರೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಮೈಸೂರು ಮಹಾನಗರ ಪಾಲಿಕೆ ಇಡೀ ದೇಶದಲ್ಲೇ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದನ್ನು ಕೂಡ ತಾವೆಲ್ಲರೂ ಕೂಡ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಅದಕ್ಕೆ ಬಹಳ ಪ್ರಮುಖವಾಗಿ ಕಾರಣರಾದಂಥವರು ಪೌರ ಕಾರ್ಮಿಕರು. ಆ ಕಾರಣಕ್ಕಾಗಿ ಅವರನ್ನು ಗೌರವಿಸುವ ಮೂಲಕ ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂತಂದ್ರೆ ಅವರು ಸ್ವಚ್ಛತೆ ಇಲ್ಲದೆ ಹೋದರೆ ನಾವ್ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪೌರ ಕಾರ್ಮಿಕರನ್ನ ಗೌರವಿಸುವುದರ ಮೂಲಕ ನಮ್ಮನ್ನು ನಾವು ಗೌರವಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಆ ಪೌರ ಕಾರ್ಮಿಕರಿಗೆ ಅಂದರೆ ಅವ್ರನ್ನ ಸ್ವಚ್ಛತಾ ರಾಯಭಾರಿಗಳಂತಲೂ ಕೂಡ ನಾವು ಕರೀತಾ ಇದ್ದೇವೆ. ಸ್ವಚ್ಛತೆಯನ್ನೇ ತಮ್ಮ ಬದುಕು ಕೂಡ ಇಟ್ಕೊಂಡು ಈ ನಗರದ ಸ್ವಚ್ಛತೆ ಇರ್ಬೋದು ಮತ್ತೆ ಇನ್ನ ಎಲ್ಲ ಮನೆಗಳಲ್ಲೂ ಕೂಡ ಆ ಸ್ವಚ್ಛತೆಯನ್ನು ಕೂಡ ಕೈಗೊಳ್ಳುವ ಮೂಲಕ ತಮ್ಮದೇ ಆದಂಥ ಅವರು ಔದಾರ್ಯವನ್ನು ಮೆರೆದಂಥವರು ಪೌರ ಕಾರ್ಮಿಕರು. ಆ ಕಾರಣಕ್ಕಾಗಿ ಅವರನ್ನು ಗೌರವಿಸುವುದರ ಮೂಲಕ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ. ಈ ಕಾರ್ಯಕ್ರಮಕ್ಕೆ ಬಹಳ ಪ್ರಮುಖವಾಗಿ ಇವತ್ತು ಚಿತ್ರಕಲಾ ಪ್ರದರ್ಶನದ ಉದ್ಘಾಟನೆಯನ್ನ ಅಂದ್ರೆ ಚಿತ್ರಕಲಾ ಪ್ರದರ್ಶನ ಏನಿವತ್ತು ನಮಗೆ ಬೆರಳಿಕೆಯಷ್ಟು ಸ್ವಾತಂತ್ರ್ಯ ಹೋರಾಟಗಾರ ಮಾತ್ರ ಇರ್ಬೋದು. ಮಹಾತ್ಮ ಗಾಂಧೀಜಿ ಇರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು. ಅದರ ರಾಜ್ಯಕ್ಕೂ ಕೂಡ ಅನೇಕ ಹೋರಾಟಗಾರ